ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ GS ಟೆಕ್ ಟ್ರಿಕ್ಸ್ ಕನ್ನಡ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲ್ ಫೋನ್ ಲಾಕನ್ನು ಅನ್ಲಾಕ್ ಮಾಡೋದಕ್ಕೆ ಯಾರಾದರೂ ಟ್ರೈ ಮಾಡ್ತಿದ್ರೆ ಅದನ್ನು ನೀವು ಇನ್ಮೇಲೆ ತಿಳ್ಕೊಬೋದು. ಸ್ನೇಹಿತರೆ, ನಿಮ್ಮೊಂದು ಮೊಬೈಲ್ ಫೋನ್ ನೀವು ಕಳ್ಕೊಂಡಾಗ ಈ ಒಂದು ಅಪ್ಲಿಕೇಶನ್ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನೀವು ಫೋನನ್ನು ಕಳ್ಕೊಂಡಿರ್ತೀರ ಅಥವಾ ಬೇರೆ ಇನ್ಯಾರೋ ನಿಮ್ಮ ಫೋನನ್ನು ಕದ್ಕೊಂಡೋಗಿರ್ತಾರೆ. ಅವರು ನಿಮ್ಮೊಂದು ಫೋನಲ್ಲಿ ಸ್ಕ್ರೀನ್ ಲಾಕನ್ನು ಅನ್ಲಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಈ ಒಂದು ಅಪ್ಲಿಕೇಶನ್ನು ಅವರ ಒಂದು ಮುಖ ಕ್ಯಾಪ್ಚರನ್ನು ಮಾಡಿ ನಿಮ್ಮ ಒಂದು ಜಿಮೇಲ್ಗೆ ಸೆಂಡ್ ಮಾಡುತ್ತೆ. ಹಾಗೆಯೇ ನೀವು ಫೋನನ್ನು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ರಿಲೇಟಿವ್ಸ್ ಮನೆಯಲ್ಲಿ ಮರೆತು ಬಂದಿರ್ತೀರ. ಆವಾಗಲೂ ಕೂಡ ಅವರು ಲಾಕನ್ನು ಅನ್ಲಾಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಫೋಟೋವನ್ನು ಕ್ಯಾಪ್ಚರ್ ಮಾಡಿ ನಿಮ್ಮೊಂದು ಜಿಮೇಲ್ಗೆ ಸೆಂಡ್ ಮಾಡಿರುತ್ತೆ. ಸೊ ಹೇಗೆ ಈ ಒಂದು ಅಪ್ಲಿಕೇಶನ್ನ ನೀವು ಯೂಸ್ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆಯೇ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟಾಗಿ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವಿಲ್ಲಿ ಕ್ರೂ ಕ್ಯಾಚರ್ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ನಾನು ನಿಮಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಆದಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸ್ನೇಹಿತರೆ, ಆನಂತರ ಇಲ್ಲಿ ಸ್ಟಾರ್ಟ್ ಸೆಟಪ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಆದ ನಂತರ ಇಲ್ಲಿ ಕ್ಯಾಮ್ರಾ ಆಕ್ಸಿಸನ್ನು ಅಲೋ ಮಾಡಿ. ಆನಂತರ ಪುನಃ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಲೊಕೇಶನ್ ಕೂಡ ಅಲೋ ಮಾಡಿ. ಪ್ರತಿಯೊಂದು ಪರ್ಮಿಷನ್ನ ನೀವಿಲ್ಲಿ ಅಲೋ ಮಾಡಿ. ಒಂದು ಮೊಬೈಲ್ ಲೊಕೇಶನ್ನ ಆನ್ ಮಾಡಿ. ಆನ್ ಆದ ನಂತರ ಸ್ನೇಹಿತರಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಮೇಲನ್ನು ಕೂಡ ಇಲ್ಲಿ ಸೆಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮೊಂದು ಇಮೇಲ್ ಅಕೌಂಟನ್ನು ಅಂದರೆ ಜಿಮೇಲ್ ಅಕೌಂಟನ್ನು ನೀವು ಇಲ್ಲಿ ಆ್ಯಡ್ ಮಾಡಿ. ಜಿಮೇಲ್ ಅಕೌಂಟ್ ಆ್ಯಡ್ ಆದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ನೋಟಿಫಿಕೇಷನ್ನ ಕೂಡ ಎನೇಬಲ್ ಮಾಡಿ. ಪರ್ಮಿಷನ್ ಎಲ್ಲನೂ ಕೂಡ ಕರೆಕ್ಟಾಗಿ ಅಲೋ ಮಾಡಿ. ಹಾಗೆಯೇ ಜಿಮೇಲ್ ಅಕೌಂಟನ್ನು ಕೂಡ ಆ್ಯಡ್ ಮಾಡಿ. ಆ್ಯಡ್ ಆದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಪುನಃ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಆನಂತರ ಇಲ್ಲಿ ಆಕ್ಟಿವೇಟ್ ಅಂತ ಬರುತ್ತೆ. ಇಲ್ಲಿ ಆಕ್ಟಿವೇಟ್ ನೌ ಅಂತ ಒಂದು ಬಟನ್ ಇದೆ. ಈ ಒಂದು ಆಕ್ಟಿವೇಟ್ ನೌ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಆನಂತರ ನೀವು ಇಲ್ಲಿ ಆಕ್ಟಿವೇಟ್ ಮಾಡಬೇಕಂದ್ರೆ ಇಲ್ಲಿ ವೆರಿಫಿಕೇಶನ್ ಕೋಡನ್ನು ಫಿಲ್ ಮಾಡಬೇಕಾಗುತ್ತೆ. ಕ್ಯಾಪಿಟಲ್ ಅಕ್ಷರದಲ್ಲಿ ಒಂದು ವೆರಿಫಿಕೇಶನ್ ಕೋಡನ್ನು ಫಿಲ್ ಮಾಡಿ. ವೆರಿಫಿಕೇಶನ್ ಕೋಡ್ ಫಿಲ್ ಆದಮೇಲೆ ಇಲ್ಲಿ ಆಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಪುನಃ ಇಲ್ಲಿ ಆಕ್ಟಿವೇಟ್ ಅಂತ ಇರುತ್ತೆ. ಈ ಒಂದು ಆಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಆಟೋಮೆಟಿಕ್ ಆಗಿ ಆಕ್ಟಿವೇಟ್ ಆಗುತ್ತೆ. ಆನಂತರ ಇಲ್ಲಿ ಸ್ನೇಹಿತರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಆದ ನಂತರ ಇಲ್ಲಿ ಟ್ರೈ ಇಟ್ ನೌ ಹಾಗೆ ಟೇಕ್ ಮಿ ಟು ದಿ ಆ್ಯಪ್ ಅಂತ ಇಲ್ಲಿ ಟೇಕ್ ಮಿ ಟು ದಿ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಕ್ರೂ ಕ್ಯಾಚರ್ ಅಂತ. ಸ್ನೇಹಿತರಲ್ಲಿ ನನ್ನ ಒಂದು ಕ್ರೂ ಕ್ಯಾಚರ್ ಈಗ ಆಕ್ಟಿವೇಟ್ ಆಗಿದೆ. ಆನಂತರ ಇಲ್ಲಿ ಪಕ್ಕದಲ್ಲಿ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಅಲರ್ಟ್ ಟ್ರಿಗರ್ಸ್ ಅಂತ ಇರುತ್ತೆ. ಇಲ್ಲಿ ಫೇಲ್ಡ್ ಅನ್ಲಾಕ್ ಅಂತ ಇರುತ್ತಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಫಸ್ಟ್ ಫೇಲ್ಡ್ ಅಟೆಂಪ್ಟ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಆನಂತರಲ್ಲಿ ಅಲರ್ಟ್ ಆ್ಯಕ್ಷನ್ ಅಂತ ಇರುತ್ತೆ. ಇಲ್ಲಿ ಟೇಕ್ ಪಿಕ್ಚರ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಮೊದಲನೇದಾಗಿ ಈ ಒಂದು ಟೇಕ್ ಪಿಕ್ಚರ್ನ ಆನ್ ಮಾಡ್ಕೊಳ್ಳಿ. ಆನ್ ಆದ ನಂತರ ಇಲ್ಲಿ ನಂಬರ್ ಆಫ್ ಪಿಕ್ಚರ್ಸ್ ಅಂತ ಇರುತ್ತೆ. 1 ಅಥವಾ 2 ಪ್ರಿಂಟ್ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ 1 ಪ್ರಿಂಟನ್ನು ಸೆಲೆಕ್ಟ್ ಮಾಡಿ ಅಥವಾ 2 ಪ್ರಿಂಟ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಸ್ನೇಹಿತರೆ, ಆನಂತರಲ್ಲಿ ಲೊಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ. ಸೊ ಪ್ರತಿಯೊಂದು ಸೆಟ್ಟಿಂಗನ್ನು ಕೂಡ ಕರೆಕ್ಟಾಗಿ ಸೆಟ್ ಮಾಡಿ. ಸೆಟ್ ಆದ ನಂತರ ಸ್ನೇಹಿತರೆ ಈ ಒಂದು ಆ್ಯಪ್ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಇದೀಗ ತಿಳಿಸ್ಕೊಡ್ತೇನೆ. ಸೊ ನಾನೀಗ ನನ್ನೊಂದು ಮೊಬೈಲನ್ನು ಲಾಕ್ ಮಾಡ್ತೇನೆ. ಲಾಕ್ ಆದ ನಂತರ ರಾಂಗ್ ಪಾಸ್ವರ್ಡನ್ನು ಎಂಟರ್ ಮಾಡ್ತೇನೆ. ಸೊ ಎಂಟರ್ ಮಾಡಿದಾಗ ನನ್ನೊಂದು ಫೋಟೋ ಆಟೋಮೆಟಿಕ್ಕಾಗಿ ಕ್ಯಾಪ್ಚರ್ ಆಗುತ್ತೆ. ಕ್ಯಾಪ್ಚರ್ ಆಗಿ ನನ್ನೊಂದು ಜಿಮೇಲ್ ಅಕೌಂಟ್ಗೆ ಸೆಂಡ್ ಮಾಡ್ತಾ ಇರುತ್ತೆ. ಸೊ ನಾನೀಗ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಡ್ತೇನೆ. ಸ್ನೇಹಿತರೆ, ಈಗ ನಾನು ರಾಂಗ್ ಪಾಸ್ವರ್ಡನ್ನು ಎಂಟರ್ ಮಾಡಿದ್ದೇನೆ. 2 ಸಲ 3 ಸಲ ರಾಂಗ್ ಪಾಸ್ವರ್ಡನ್ನು ಎಂಟರ್ ಮಾಡಿ ಈಗ ನನ್ನ ಒಂದು ಕರೆಕ್ಟ್ ಆಗಿರುವಂಥ ಕೋಡನ್ನು ಎಂಟರ್ ಮಾಡಿ ಮೊಬೈಲನ್ನು ಅನ್ಲಾಕ್ ಮಾಡಿದ್ದೇನೆ. ಅನ್ಲಾಕ್ ಆದ ನಂತರ ಸ್ನೇಹಿತರೆ ನಾನೀಗ ಡೈರೆಕ್ಟಾಗಿ ಜಿಮೇಲನ್ನು ಓಪನ್ ಮಾಡ್ತೇನೆ. ಸೊ ನೀವು ಕ್ರೂ ಕ್ಯಾಚರಲ್ಲಿ ಯಾವ ಒಂದು ಜಿಮೇಲನ್ನು ಆ್ಯಡ್ ಮಾಡಿರ್ತೀರೋ ಆ ಒಂದು ಜಿಮೇಲನ್ನು ಓಪನ್ ಮಾಡಿ. ಓಪನ್ ಆದಮೇಲೆ ಸ್ನೇಹಿತರೆ ನೋಡ್ಬೋದು ಇಲ್ಲಿ 11:13ಕ್ಕೆ ನನಗೆ ಒಂದು ಮೇಲ್ ಬಂದಿದೆ. 2 ಮೇಲ್ ಬಂದಿದೆ. ಸೊ ನೋಡ್ತಾ ಇರ್ಬೋದು. ಈ ಒಂದು ಮೇಲನ್ನು ಓಪನ್ ಮಾಡ್ತೇನೆ. ಓಪನ್ ಆದ ನಂತರ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ಕ್ರೂ ಕ್ಯಾಚರ್ ಅಲರ್ಟ್ ಸಮೌನ್ ಟೈ ಟು ಅನ್ಲಾಕ್ ಯುವರ್ ಡಿವೈಸ್ ಅಂತ. ಸೊ ಆನಂತರ ಇಲ್ಲಿ ನೋಡ್ಬೋದು ಫೋಟೋ ಬಂದಿದೆ. ಸೊ ನನ್ನ ಒಂದು ಫೋಟೋ ಇಲ್ಲಿ ತೋರಿಸ್ತಾ ಇದೆ. ಆನಂತರ ಇಲ್ಲಿ ಕೆಳಗಡೆ ಲೊಕೇಶನ್ ಕೂಡ ಬಂದಿದೆ, ಎಸ್ಟಿಮೇಟೆಡ್ ಅಡ್ರೆಸ್ ಅಂತ ನೋಡ್ತಾ ಇರ್ಬೋದು.
ಲೊಕೇಶನ್ ಕೂಡ ಇಲ್ಲಿ ನನಗೆ ಬಂದಿದೆ ಸ್ನೇಹಿತರೆ. ಹಾಗೇನೆ ಈ ಒಂದು ಲೊಕೇಶನ್ ನೀವು ಟ್ರ್ಯಾಕ್ ಕೂಡ ಮಾಡಬಹುದು. ಇಲ್ಲಿ ಓಪನ್ ಇನ್ ಗೂಗಲ್ ಮ್ಯಾಪ್ಸ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಲೊಕೇಶನ್ನ ಟ್ರ್ಯಾಕ್ ಕೂಡ ಮಾಡಬಹುದು. ಸ್ನೇಹಿತರೆ, ಈ ರೀತಿಯಾಗಿ ಈ ಒಂದು ಆ್ಯಪ್ ತುಂಬ ಯೂಸ್ಫುಲ್ ಆಗಿರುತ್ತೆ. ನಿಮ್ಮ ಒಂದು ಮೊಬೈಲ್ ಕಳೆದೋದ್ರೆ ಅಥವಾ ಯಾರಾದರೂ ನಿಮ್ಮ ಒಂದು ಮೊಬೈಲ್ ಎತ್ಕೊಂಡು ಹೋಗಿ ನಿಮ್ಮ ಒಂದು ಮೊಬೈಲ್ ಲಾಕ್ ಅಥವಾ ಅನ್ಲಾಕನ್ನು ತೆಗೆಯೋದಕ್ಕೆ ಟ್ರೈ ಮಾಡ್ತಿದ್ರೆ ಈ ಒಂದು ಅಪ್ಲಿಕೇಶನ್ ಅವರ ಫೋಟೋ ಹಾಗೆಯೇ ಲೊಕೇಶನ್ ಎರಡನ್ನ ಕರೆಕ್ಟಾಗಿ ನಿಮ್ಮೊಂದು ಜಿಮೇಲ್ಗೆ ಸೆಂಡ್ ಮಾಡುತ್ತೆ. ಸೊ ನೀವು ಈ ಒಂದು ಕ್ರೂ ಕ್ಯಾಚರ್ ಆ್ಯಪಲ್ಲಿ ಯಾವ ಒಂದು ಜಿಮೇಲನ್ನು ಆ್ಯಡ್ ಮಾಡಿರ್ತೀರೋ ಆ ಒಂದು ಜಿಮೇಲನ್ನು ಬೇರೆ ಒಂದು ಮೊಬೈಲಲ್ಲಿ ಲಾಗಿನ್ ಆದ ನಂತರ ಆ ಒಂದು ಜಿಮೇಲನ್ನು ಓಪನ್ ಮಾಡಿದರೆ ನಿಮಗೆ ಕರೆಕ್ಟಾಗಿ ಇವರ ಒಂದು ಫೋಟೋ ಹಾಗೆಯೇ ಲೊಕೇಶನ್ ಡೀಟೇಲ್ಸ್ ಎರಡು ಸಿಗುತ್ತೆ. ಆ ಒಂದು ಲೊಕೇಶನ್ ನೀವು ಟ್ರ್ಯಾಕ್ ಕೂಡ ಮಾಡ್ಬೋದು. ಒಂದು ಮೊಬೈಲಲ್ಲಿ ಈ ಒಂದು ಕ್ರೂ ಕ್ಯಾಚರ್ ಆ್ಯಪ್ ಆಕ್ಟಿವೇಟ್ ಇರಬೇಕು, ಹಾಗೆಯೇ ಲೊಕೇಶನ್ ಕೂಡ ಆನ್ ಇರಬೇಕು. ಹಾಗಿದ್ರೆ ಮಾತ್ರ ನಿಮಗೆ ಫೋಟೋ ಹಾಗೆ ಲೊಕೇಶನ್ ಎರಡು ಬಂದು ನಿಮ್ಮೊಂದು ಜಿಮೇಲ್ಗೆ ಬಂದು ತಲುಪುತ್ತೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.